ಗದಗದ ಲಕ್ಕುಂಡಿಯಲ್ಲಿ ನಿಧಿ ದೊರೆತಾ ಇದ್ದಂಗೆ ಈಗ ಅಲ್ಲಿ ಉತ್ಖನನ ಕಾರ್ಯ ಆರಂಭ ಆಗಿದೆ. ಸುಮಾರು 30 ಕಾರ್ಮಿಕರಿಂದ ಉತ್ಖನನ ಆಗ್ತಾ ಇದೆ, ಶೋಧ ಕಾರ್ಯ ಆಗ್ತಾ ಇದೆ. ಪವರ್ ಟಿವಿಯಲ್ಲಿ ಲಕ್ಕುಂಡಿಯಿಂದ ಗ್ರೌಂಡ್ ರಿಪೋರ್ಟ್ ನಿಮ್ಮ ಮುಂದೆ ಇಡ್ತಾ ಇದೆ. ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಸುಮಾರು ಜನ ಆ ಸ್ಥಳದಲ್ಲಿ ಜಮಾಯಿಸಿಬಿಟ್ಟಿದ್ದಾರೆ. ಲಕ್ಕುಂಡಿಯಿಂದ ಪವರ್ ಟಿವಿ ಗ್ರೌಂಡ್ ರಿಪೋರ್ಟ್ ನಿಮ್ಮ ಮುಂದೆ ಇಡ್ತಾ ಇದೆ. ನಿಧಿ ಸಿಕ್ಕ ಜಾಗದಿಂದ 200-250 ಮೀಟರ್ ಅಂತರದಲ್ಲಿ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗ ಉತ್ಖನನ ಆಗ್ತಾ ಇರೋದು. ಲಕ್ಕುಂಡಿ ಪ್ರಾಧಿಕಾರ, ಪುರಾತತ್ವ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದಾರೆ ಸ್ಥಳದಲ್ಲಿ. ಜೊತೆಗೆ 2 CCTV ಕ್ಯಾಮೆರಾಗಳನ್ನು ಅಳವಡಿಸಿದ್ದಾರೆ. ನಿಧಿ ಸಿಕ್ಕ ಗದಗ ಜಿಲ್ಲೆಯ ಲಕ್ಕುಂಡಿಗತ್ತ ಇಡೀ ರಾಜ್ಯದ ಜನತೆಗೆ ಚಿತ್ತ ನೆಟ್ಟಿದೆ. ಸೊ ಲಕ್ಕುಂಡಿಯಿಂದ ಪವರ್ ಟಿವಿ ಮೆಗಾ ಲೈವ್ ಕವರೇಜ್ ಅನ್ನ ಪ್ರತಿ 0 ಅವರ್ಗೊಂದ್ಸಲ ನಿಮ್ಮ ಮುಂದೆ ಇಡ್ತಾ ಇದೆ. ಅಲ್ಲಿ ಏನೇನಾಗ್ತಾ ಇದೆ ಸ್ಥಳದಲ್ಲಿ ಅಂತ. ಉತ್ಖನನಕ್ಕೆ ಸಂಬಂಧಪಟ್ಟಂತ ಸಲಕರಣೆಗಳನ್ನ ಪೂಜೆ ಮಾಡಿ ತದನಂತರ ಕೆಲಸ ಶುರು ಮಾಡಲಾಗಿದೆ. ಗಮನಿಸ್ತಾ ಇದ್ದೀರಿ, ಕೂಲಿ ಕಾರ್ಮಿಕರನ್ನ ಬಳಸಿಕೊಳ್ಳಲಾಗಿದೆ. ಸುಮಾರು 30 ಕಾರ್ಮಿಕರನ್ನ ಬಳಸಿಕೊಳ್ಳಲಾಗಿದೆ ಅಂತ ಅಧಿಕಾರಿಗಳ ಮಾಹಿತಿಯಂತೆಯೇ ಭೂಮಿ ಅಗಿತಾ ಇದ್ದಾರೆ ಕಾರ್ಮಿಕರು. ಪ್ರತಿನಿತ್ಯ ಸುಮಾರು 10ರಿಂದ 15 ಇಂಚು ಅಗಿಯುವಂಥ ಪ್ರಕ್ರಿಯೆ ಇರುತ್ತೆ. ಅಂದರೆ ಅಗಿಯೋದು ಅಂತಂದರೆ ಏಕ್ದಮ್ ಅಗೆದು ಬಿಡೋದಕ್ಕಾಗೋದಿಲ್ಲ, ಅದನ್ನು ಕುಲಂಕುಷವಾಗಿ ನೀಟಾಗಿ ಅಗಿಬೇಕಾಗತ್ತೆ. ಸೊ ಹಾಗಾಗಿ ಮಂದಗತಿಯಲ್ಲಿ ಸಾಗುತ್ತೆ. ನಿಧಿ ಸಿಕ್ಕ ಜಾಗದಿಂದ 200-250 ಮೀಟರ್ ಅಂತರದಲ್ಲಿ ಶೋಧ ಕಾರ್ಯ ನಡೆಸ್ತಾ ಇರೋದು. ಕೇವಲ ಒಂದೇ ಒಂದು ಜಾಗವನ್ನು ಮಾರ್ಕ್ ಮಾಡಿರೋದಾ? ಇಲ್ಲ, 3-4 ಜಾಗವನ್ನು ಮಾರ್ಕ್ ಮಾಡಲಾಗಿದೆ ಅಂತ. ಅದರಲ್ಲೂ ಈಗ ನಡೀತಾ ಇರುವಂಥ ಉತ್ಖನನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಪಡ್ಕೊಳ್ತೀನಿ. ಸ್ಥಳದಿಂದ ನಮ್ಮ ಪ್ರತಿನಿಧಿ ಮಾಂತೇಶ್ ಲೈವ್ನಲ್ಲಿದ್ದಾರೆ. ಮಾಂತೇಶ್, ಸದ್ಯ ಸ್ಥಳದಲ್ಲಿ ಏನೇನಾಗ್ತಾ ಇದೆ? ಗೋ ಅಹೆಡ್. ಎಸ್ ಶರತ್, ಲಕ್ಕುಂಡಿ ಅಂದ್ರೆ ಅತ್ತಿಮಬ್ಬೆಯ ನಾಡು ಹಾಗೂ ಸಂಸ್ಕೃತಿಯ ಬೀಡು, ರಾಜರು ಆಳಿರ್ತಕ್ಕಂಥ ನಾಡು ಅಂತಾನೆ ಹೇಳ್ಬೋದು. ಇವತ್ತು ಸದ್ಯ ಈಗ ಉತ್ಖನನ ಪ್ರಾರಂಭವಾಗಿದೆ ಅಂತ ಹೇಳ್ಬೋದು. ನಾವು ದೃಶ್ಯದಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಗದಗನ ಲಕ್ಕುಂಡಿ ಗ್ರಾಮದಲ್ಲಿ ಏನು ನಿಧಿ ಸಿಕ್ಕ ಜಾಗದಿಂದ 200-250 ಫೀಟ್ ಅಂತರದಲ್ಲಿ ಸಹಿತ ಇವತ್ತು ಉತ್ಖನನ ಪ್ರಾರಂಭ ಆಗ್ತದೆ. ಆ ಉತ್ಖನನ ಪ್ರಾರಂಭದ ದೃಶ್ಯಗಳು ನಿಮ್ಮ ಪವರ್ ಟಿವಿಯಲ್ಲಿ ನಮಗೆ ಸಿಗ್ತಾ ಇದ್ದಂಥದ್ದು. ಇವತ್ತು ಸಹಿತ ಸುಮಾರು 20-30 ಕಾರ್ಮಿಕರನ್ನ ಬಳಸಿ ಇವತ್ತು ಉತ್ಖನನ ಕಾರ್ಯಗಳು ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಸಲಿಕೆ, ಗುದ್ಲಿ, ಹಾರಿಗಳಿಂದ ಕೆಲಸಗಳು ಪ್ರಾರಂಭ ಆಗ್ತದೆ. ಸದ್ಯ ಸ್ಥಳದಲ್ಲಿ CCTV ಸಹಿತ ಕಣ್ಗಾವಲು ಇರ್ತಕ್ಕಂಥದ್ದು, ಪೊಲೀಸರು ಸಹಿತ ಸ್ಥಳದಲ್ಲಿ ಇರ್ತಕ್ಕಂಥದ್ದು. ಈ ಉತ್ಖನನದ ಬಗ್ಗೆ ವಿಶೇಷ ರೀತಿ ಯಾವ್ಯಾವ ತರ ಉತ್ಖನನ ಮಾಡಬೇಕು, ಯಾವ ತರ ಕೆಲಸಗಳನ್ನ ಮಾಡಬೇಕು ಅನ್ನೋದನ್ನ ಅಧಿಕಾರಿಗಳ ಜೊತೆಗೆ ನಾನು ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ತೆ, ಇದು ಸರ್ಕಾರದ ಗೈಡ್ಲೈನ್ಸ್ ಏನಿದೆ, ಯಾವ ರೀತಿ ಉತ್ಖನನ ಮಾಡಬೇಕು? ಇದು ಉತ್ಖನನ ಮಾಡಬೇಕಾದ್ರೆ ಮೂಲ ಯಾವುದು ಇದೆ ಅಲ್ಲಿ ಒಂದು ಸರ್ಫೇಸ್ ಕ್ಲೀನಿಂಗ್ ಅಂತ ಇದೆ. ಇವತ್ತು ನಾವು ಉತ್ಖನನವನ್ನು ಪ್ರಾರಂಭ ಮಾಡಿರೋದ್ರಿಂದ ಸರ್ಫೇಸ್ ಕ್ಲೀನಿಂಗ್ ನಡೀತಾ ಇದೆ. ಸರ್ಫೇಸ್ ಕ್ಲೀನಿಂಗು ಸ್ವಲ್ಪ ಸ್ಪೀಡಾಗಿ ಮಾಡ್ತೀವಿ. ಮೂಲ ಏನು ನಾವು ಉತ್ಖನನ ಮಾಡುವಂಥದ್ದು ಫೇಸ್ ಹತ್ತುತ್ತಾ ಅದನ್ನು ಸ್ವಲ್ಪ ಸ್ಲೋ ಆಗಿ ಹತ್ತೀವಿ. ಇವತ್ತು 20-30 ಜನ ಕಾರ್ಮಿಕರಿದ್ದಾರೆ. ಇವತ್ತು ಮೊದಲನೇ ದಿನ ಆಗಿರೋದ್ರಿಂದ ಸ್ವಲ್ಪ ವಿಳಂಬ ಆಗಿದೆ. ಇನ್ನೇನು ಮಧ್ಯಾಹ್ನ ನಂತರ ಅಥವಾ ನಾಳೆ ನಾಡಿದ್ದು ಹಿಂಗೆ ಭಾಳ ಸ್ಪೀಡಾಗಿ ಕೆಲಸ ಉತ್ಖನನ ಕಾರ್ಯ ನಡೆಯುತ್ತೆ. ಸುಮಾರು ಎಷ್ಟು ಜನನ ಬಳಸ್ಕೊಂತೀರಿ? ಡೈಲಿ ಎಷ್ಟು ಫೀಟನ್ನು ಆಗಿತೀರಿ ಅಥವಾ ಎಷ್ಟು ಇಂಚುಗಳನ್ನು ಆಗಿತೀರಿ ಸರಿ? ಇವತ್ತು 20-25 ಜನ ಕಾರ್ಮಿಕರಿದ್ದಾರೆ. ನಾವು ಇದು ಸರ್ಫೇಸ್ ಕ್ಲೀನಿಂಗ್ ಜಾಸ್ತಿ ಇರೋದ್ರಿಂದ ದಿನಾಲೂ 1-1.5 ಫೀಟ್ ಅಗಿಯುವಂಥ ಕೆಲಸವನ್ನು ಮಾಡ್ತೇವೆ. ಎಸ್, ಈಗ ಅವ್ರಿಗೆ ಸರ್ಕಾರದಿಂದ ಅನುದಾನ ಅಥವಾ ಈಗ ಪಗಾರವನ್ನು ಇಡ್ತಿರೋ ಯಾವ ಥರ ಕೆಲಸ ಮಾಡ್ತಾರೆ ಅವ್ರಿಗೆ? ಕಾರ್ಮಿಕರಿಗೆ ಒಂದು NREG ಗೈಡ್ಲೈನ್ಸ್ ಪ್ರಕಾರ ಪುರುಷರಿರಲಿ ಮಹಿಳೆಯರಿರಲಿ 370 ರೂಪಾಯಿ ಒಂದಿನಕ್ಕೆ, ಮತ್ತು ಸೂಪರ್ವೈಸರಿಗೆ ಕಾರ್ಮಿಕ ಇಲಾಖೆ ನಿಯಮದಂತೆ ನಾವು ವೇತನವನ್ನು ಪಾವತಿ ಮಾಡ್ತೀವಿ. ಮತ್ತು ಅಧಿಕಾರಿಗಳು ಬಂದು ಹೋದಾಗ KCSR ನಿಯಮದಂತೆ ಪ್ರಯಾಣ ಭತ್ಯೆ ಮತ್ತು ದಿನಭತ್ಯೆ ಏನಿದೆ ಆ ಒಂದು ವ್ಯವಸ್ಥೆಗಳನ್ನೆಲ್ಲ ಮಾಡ್ತೇವೆ. ಸರ್ಕಾರದ ಗೈಡ್ಲೈನ್ಸ್ ಏನೈತಿ ಅದರ ಪ್ರಕಾರ ನಾವು ಸಂಬಂಧಿಸಿದವರಿಗೆ ವೇತನವನ್ನು ದಿನಕ್ಕೆ ನಾವು 6-1 ಫೀಟ್ನಿಂದ 1.5 ಫೀಟ್ ಪ್ರಾರಂಭಕ್ಕೆ ತೆಗಿತೀವಿ. ಮುಂದೆ ನಮಗೇನು ಮೂಲ ಉತ್ಖನನ ಮಾಡಬೇಕಾದಂಥ ಫೇಸ್ ಯಾವಾಗ ಹತ್ತುತ್ತಾ ಅವಾಗ ನಾವು ಸ್ಲೋ ಆಗಿ ಒಂದು ದಿನಕ್ಕೆ 2-3 ಇಂಚು ಮಾತ್ರ ತೆಗೆಯುವಂಥ ಕೆಲಸವನ್ನು ಮಾಡ್ತೇವೆ. ಪ್ರಾರಂಭಕ್ಕೆ ಇದು ಹಾಕಿದ ಮಣ್ಣಿರುವುದರಿಂದ ಇವತ್ತು ತಗ್ಗು ಪ್ರದೇಶ ಇದು. ಈ ತಗ್ಗು ಪ್ರದೇಶದಲ್ಲಿ ಭಾಳ ತಗ್ಗಿರೋದಕ್ಕೆ ಒಂದು ಕೆರೆ ಹೂಳೆತ್ತು ಕಾರ್ಯಕ್ರಮದೊಳಗೆ ತಗ್ಗಿದೆ ಅಂಥೇಳಿ 20-30 ವರ್ಷಗಳ ಹಿಂದೆ
ಒಂದು 4-5 ಫೀಟು ಮಣ್ಣನ್ನು ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಅದು ಬರುತನೂ ನಾವು ಸ್ಪೀಡಾಗಿ ಮಾಡ್ತೀವಿ. ಅದು ಬಂದ ನಂತರ ಮೂಲ ಪ್ರದೇಶ ಏನು ಬರ್ತಲ್ಲ ನಾವು ಉತ್ಖನನ ಮಾಡುವಂಥದ್ದು, ಆವಾಗ ಸ್ಲೋ ಆಗಿ ಉತ್ಖನನವನ್ನು ಮಾಡ್ತೇವೆ. ಎಸ್, ಇಷ್ಟು ಸ್ಥಳೀಯರ ಮಾಡ್ತಕ್ಕಂಥದ್ದು. ಯಾಕಂದ್ರೆ ಈಗ ಮಣ್ಣನ್ನು ಹಾಕಿರ್ತಕ್ಕಂಥದ್ದು 5-6 ಫೂಟ್ ಮಣ್ಣನ್ನು ಹಾಕಿತ್ತು, ಉಗುತಿಯನ್ನು ಮಾಡಿತ್ತು. ಆ ಉಗುತಿ ನಂತರ ಮುಂದೆ ಕಾರ್ಯಗಳು ಸ್ಪೀಡ್ ಆಗಿ ಸಾಗ್ತಾ ಇದೆ ಅಂತ ಹೇಳ್ಬೋದು. ಸದ್ಯ ಲಕ್ಕುಂಡಿಯಲ್ಲೂ ಸಹಿತ ಸ್ಥಳೀಯರ ಕುತೂಹಲ ಕೇಳಿಸಕ್ಕಂಥದ್ದು ಅಂದ್ರೆ ಈ ಉತ್ಖನನ ಸಂದರ್ಭದಲ್ಲಿ ಯಾವ್ಯಾವ ವಸ್ತುಗಳು ಸಿಗ್ತಾವು, ಅಥವಾ ನಿಧಿ ಸಿಗುತ್ತೋ, ಅಥವಾ ವಸ್ತುಗಳು ಸಿಗ್ತಾವು, ಕಲ್ಲಿನ ಒಂದು ಸಲಕರಣೆ ಸಿಗ್ತಾವು, ಏನು ಸಿಗ್ತಾವ ಅನ್ನೋದನ್ನ ಸ್ಥಳೀಯರು ಸಹಿತ ಏನು ಕುತೂಹಲ ಮೂಡಿಸಕ್ಕಂಥದ್ದು. ಶರತ್, ಥ್ಯಾಂಕ್ ಯು ಮಹಾಂತೇಶ್ ಡೀಟೇಲ್ಸ್ಗಾಗಿ.